Hello everyone, welcome to my YouTube channel. SSLC Model Question Paper 3, Third Language Hindi, NCERT Syllabus, Model Paper Set 3, ಮಾದರಿ ಪ್ರಶ್ನೆ ಪತ್ರಿಕೆ 3ರ ಉತ್ತರಗಳು. फर्स्ट मेनली निम्नलिखित प्रश्नों के लिए चार चार विकल्प सुझाए गए हैं. उनमें से सर्वाधिक उचित विकल्प चुनकर उनके संकेताक्षर सहित पूर्ण रूप से लिखिए. ಫಸ್ಟ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಸಿ. ನೀವು ಆನ್ಸರ್ನ ಮಾಡಬೇಕಾದ್ರೆ ಆಪ್ಷನ್ ಕೋಡ್ನ ನೀವು ಬರೆದು ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಸೆಕೆಂಡ್ ಕ್ವಶನ್ಗೆ ಆಪ್ಷನ್ ಎ, ಥರ್ಡ್ ಕ್ವಶನ್ಗೆ ಆಪ್ಷನ್ ಬಿ, ಫೋರ್ತ್ ಕ್ವಶನ್ಗೆ ಆಪ್ಷನ್ ಎ, ಫಿಫ್ತ್ ಕ್ವಶನ್ಗೆ ಆಪ್ಷನ್ ಸಿ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಆನ್ಸರ್ ನೀವೇ ಕಮೆಂಟ್ ಮಾಡಿ. ಸೆವೆಂತ್ ಕ್ವಶನ್ ಆನ್ಸರ್ ಆಪ್ಷನ್ ಸಿ, ಏಯ್ತ್ ಕ್ವಶನ್ ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟ್ ಸಹಿ ವಾಕ್ಯಾಂಶಕ್ಕೂ ಜೋಡ್ಕರ್ ಲಿಖಿए. ಇದಕ್ಕೆ ಆನ್ಸರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ಬೋದು. ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದಾದ್ರೂ ಒಂದು ರೋಲ್ದ ನೇಮ್ ಕೊಟ್ಟಿದ್ದಾರೆ, ಅದಾದಮೇಲೆ ಬಾ ಅನ್ನೋ ಸೈಡಲ್ಲಿ ಅವರು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಮ್ಯಾಚ್ ಮಾಡಿ ನೀವು ಬರೀಬೇಕಾಗುತ್ತೆ. 4 ಮಾರ್ಕ್ಸ್ ಇದಕ್ಕೆ. ನೆಕ್ಸ್ಟ್ ನಿಮಗೆ ನಿಮ್ನಲ್ಲಿಗೆ ಪ್ರಶ್ನೋಕ್ಕೆ ಉತ್ತರ ಏಕೆ ಪೂರ್ಣ ವಾಕ್ಯ ಮೇಲೆ ಲಿಖಿए. ಒಂದು ವಾಕ್ಯದಲ್ಲಿ ಉತ್ತರನ ನೀವು ಬರೀಬೇಕಾಗುತ್ತೆ. ಟೋಟಲ್ 4 ಕ್ವಶನ್ಸ್ ಇರುತ್ತೆ. ಈಚ್ ಕ್ಯಾರೀಸ್ 1 ಮಾರ್ಕ್. ಈ ಆನ್ಸರ್ನ ಮಾಡಬೇಕಾದ್ರೆ ನೀವು ಪೂರ್ಣ ಒಂದು ಸೆಂಟೆನ್ಸಲ್ಲಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇನು 2-3 ವಾಕ್ಯ ಮೇ ಉತ್ತರ ಲಿಖಿए. 8 ಕ್ವಶನ್ಸ್ ಇದೆ. ಈಚ್ ಕ್ಯಾರೀಸ್ 2 ಮಾರ್ಕ್ಸ್. ಇಲ್ಲಿ ಆಪ್ಷನ್ ಕೂಡ ಇರುತ್ತೆ. ಟೋಟಲ್ 16 ಕ್ವಶನ್ಸ್. ನೆಕ್ಸ್ಟ್ ನಿಮ್ನಲಿಖಿತ್ಗೆ ಆಶಯ ಭಾವ ಸ್ಪಷ್ಟ ಕೀಜಿए. ಒಂದು ಭಾವನ ಸ್ಪಷ್ಟ ಮಾಡಬೇಕು. 9 ಕ್ವಶನ್ಸ್ ಇದೆ. 3 ಕ್ವಶನ್ಸ್ ಇದೆ. ನೆಕ್ಸ್ಟ್ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 3-4 ವಾಕ್ಯ ಮೇ ಲಿಖಿए. 28ರಿಂದ 31. ನೆಕ್ಸ್ಟ್ 32ನೇ ಕ್ವಶನ್. ನಿಮ್ನಲಿಖಿತ ಪದ್ಯ ಭಾಗ ಭಾವಾರ್ಥ ಅಪ್ನೆ ಶಬ್ದ ಮೇ ಲಿಖಿए. ಒಂದು ಭಾವಾರ್ಥನ ನೀವು ಒಂದು ಓನ್ ವರ್ಡ್ಸಲ್ಲಿ ನೀವು ಬರಿಬೇಕಾಗುತ್ತೆ. ಇದು ಕೂಡ 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಮೇನಲ್ಲಿ ನಿಮ್ನಲಿಖಿತ ಗದ್ಯಾಂಶ ಕನ್ನಡ ಅಂಗ್ರೇಜಿ ಮೇ ಅನುವಾದ ಕೀಜಿए. ಕನ್ನಡದಲ್ಲಿ ಅಥವಾ ನೀವು ಇಂಗ್ಲೀಷಲ್ಲಿ ನೀವು ಕೊಟ್ಟಿರುವಂಥ 2 ಲೈನ್ಸ್ನ ನೀವು ಅನುವಾದವನ್ನು ಮಾಡಬೇಕಾಗುತ್ತೆ. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 5-6 ವಾಕ್ಯ ಮೇ ಲಿಖಿए. ಇದು ಕೂಡ ಅಷ್ಟೇ 2 ಕ್ವಶನ್ ಇದೆ. ಟೋಟಲ್ 4 ಮಾರ್ಕ್ಸ್ಗೆ 2 ಕ್ವಶನ್ಸ್. ಟೋಟಲ್ 8 ಕ್ವಶನ್ಸ್. ಗದ್ಯಾಂಶ ಧ್ಯಾನಪೂರ್ವಕ ಪಡ್ಕರ್ ಲಿಖಿए. ಇಲ್ಲಿ ಪ್ಯಾಸೇಜ್ ರೈಟಿಂಗ್ 4 ಕ್ವಶನ್ ಇದೆ. ನೀವು ಇದನ್ನು ಆನ್ಸರ್ ಮಾಡಬೇಕಾದ್ರೆ ಒಂದಕ್ಕೆ 1 ಮಾರ್ಕ್ಸ್. ಟೋಟಲ್ 4 ಮಾರ್ಕ್ಸ್. ಕನ್ನಡ ಮತ್ತು ಇಂಗ್ಲೀಷ್ ಪ್ಯಾಸೇಜ್ ನಿಮಗೆ ತುಂಬಾ ಡಿಫಿಕಲ್ಟ್ ಆಗಿ ಬರುತ್ತೆ. ಬಟ್ ಹಿಂದಿ ಪ್ಯಾಸೇಜ್ ನಿಮಗೆ ತುಂಬಾ ಈಸಿ ಆಗಿರುತ್ತೆ. ಜಸ್ಟ್ 4 to 5 ಲೈನ್ಸಲ್ಲೇ ಅವರು ಕೊಟ್ಟಿರ್ತಾರೆ. ನಿಮಗೆ ಅಲ್ಲೇ ಆನ್ಸರ್ ಇರುತ್ತೆ. ಇದು ನಿಮಗೆ ಮೇನ್ ಎಕ್ಸಾಮಲ್ಲೂ ಅಷ್ಟೇ ನಿಮಗೆ ಹೀಗೆ ಕೇಳ್ತಾರೆ. ಜಾಸ್ತಿ ಟಫ್ ಏನು ಕೇಳೋಕ್ಕೆ ಹೋಗಲ್ಲ ಅವರು. ಫಸ್ಟ್ ಮೇನಲ್ಲಿ ಸಂಘರ್ಷಕ್ಕೆ ಮಾರ್ಗ ಪರ್ ಅಕೇಲಾ ಕ್ಯೂ ಚಲನಾ ಪಡ್ತಾ ಹೈ. ಪ್ರತಿಯೊಂದು ಕ್ವಶನ್ ನಾನು ಡಿಫ್ರೆಂಟ್ ಕಲರ್ಸಲ್ಲಿ ನಾನು ಟಿಕ್ ಮಾಡಿ ನಾನು ಆನ್ಸರ್ ಮಾಡಿದ್ದೀನಿ. ಸೊ ನೀವು ಅದನ್ನು ರೆಫರ್ ಮಾಡಿ. ಇದೇ ಬರುತ್ತೆ ಅಂತಲ್ಲ, ಇದೊಂದು ಮಾಡೆಲ್ ಪೇಪರ್ ಅಷ್ಟೇ. ನೆಕ್ಸ್ಟು ಪ್ರಬಂಧ ಬರೆಯಿರಿ 4 ಮಾರ್ಕ್ಸ್ಗಿರುತ್ತೆ. ಲಾಸ್ಟಲ್ಲಿ ಲೆಟರ್ ರೈಟಿಂಗ್ 5 ಮಾರ್ಕ್ಸ್ಗಿರುತ್ತೆ. ಥ್ಯಾಂಕ್ ಯು.